ಜೈಸ್ವಾಲ್ ಮತ್ತು ಕೆ.ಎಲ್. ರಾಹುಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ನು ಆಡ್ತಾರ. ಬ್ಯಾಟಿಂಗ್ನಾಗೂ ರನ್ನೂ ಹೊಡಿತಾರ್ರಿ, ರನ್ನೂ ಗಳಿಸ್ತಾರ. ನಮ್ಮ ಜೈಸ್ವಾಲ್ ಅವರು 100 ರನ್ ಹೊಡಿತಾರೆ. ಫಸ್ಟ್ ಟೆಸ್ಟ್ನಾಗೆ 100 ರನ್ ಹೊಡಿತಾರವರು. ಅವ ಆದ್ಮ್ಯಾಗ ಕೆ.ಎಲ್. ರಾಹುಲ್ ಅವರು ಜಲ್ದಿ 44 ಏನು ಹೊಡೆದು ಔಟ್ ಆಗ್ತಾರ. ಈ ಕಡೆ ನಮ್ಮ ಗಿಲ್ ಅವರು ಹೊಡಿತಾರ್ರಿ. 147 ರನ್ ಹೊಡೆದ್ರು ಅವರು. ನಮ್ಮ ರಿಷಬ್ ಪಂತ್ 137 ರನ್ ಏನೋ ಹೊಡೆದ್ರಿ. ರನ್ ಅಂತೂ ಸಖತ್ತಾಗಿ ಬ್ಯಾಟಿಂಗ್ನು ಇತ್ತು. ನೋಡೋದಕ್ಕೆ ಚೆನ್ನಾಗಿ ಅಲ್ಲಿ ಕುಂತವ್ರಿಗೆ ನೋಡೋದಕ್ಕೆ ಭಾಳ ಖುಷಿಯಿಂದ ನೋಡ್ತಿದ್ರು ಮ್ಯಾಚ್. ಅಲ್ಲಿ ನೋಡಿದ ನಂತರ ಬಡ 5 ಸೆಂಚುರಿ ಬಂದರೂ ಗೆಲ್ಲೋದಕ್ಕೆ ಆಗಲಿಲ್ಲ ಅವ್ರಿಗೆ, ಇಂಡಿಯಾದವ್ರಿಗೆ. ನಮ್ಮ ಜೈಸ್ವಾಲ್ ಅವರು 5 ಕ್ಯಾಚ್ ಡ್ರಾಪ್ ಮಾಡಿದರು. ಅಲ್ಲೇ ಫೇಲ್ ಆಯಿತು ಮ್ಯಾಚ್. ಜೈಸ್ವಾಲ್ ಅವ್ರಿಗೆ 5 ಕ್ಯಾಚ್ ಬಿಟ್ಟಾರ್ರಿ ಅಲ್ಲಿ. ಮೇನ್ ಕ್ಯಾಂಡಿಡೇಟ್ ರನ್ ಹೊಡ್ಯಾಕತ್ತವ್ರಿಗೆ ಕ್ಯಾಚ್ ಬಿಡಾಕತ್ತಾರ ಅವರು. ಅವರು ಕ್ಯಾಚ್ ಹಿಡಿದಿದ್ರಪ್ಪ ಅಂತಂದ್ರೆ ಮ್ಯಾಚ್ ಅವರೇ ಇಂಡಿಯಾದವ್ರಿಗೆ ಗೆಲ್ಲೋದಿತ್ತು. ಆದರೆ 2ನೇ ಮ್ಯಾಚ್ ಐತ್ರಿ. 2ನೇ ತಾರೀಕಿಗೆ ಮ್ಯಾಚ್ ಐತಿ. ಇಂಗ್ಲೆಂಡ್ದವರು ಒಂದು ಮ್ಯಾಚ್ ಗೆದ್ದಾರಿ. ಈಗ 2ನೇ ಮ್ಯಾಚ್ ಆಡ್ತಾರೆ. ಈಗ 2ನೇ ಮ್ಯಾಚ್ ಒಳಗೆ ಇಂಡಿಯಾದವ್ರು ಗೆಲ್ಲಬೇಕು. 5 ಸೆಂಚುರಿ ಬಾರಿಸಿದ್ರು, ಹೊಡೆದ್ರು. ಏನು ಬಾಲಿಂಗ್ನಾಗೂ ಸ್ವಲ್ಪ ಫೇಲ್ ಆಗ್ಯದ್ರಿ. ಬಾಲಿಂಗ್ನಾಗೂ ಸಿರಾಜ್, ಬುಮ್ರಾ ಫಸ್ಟ್ 5 ವಿಕೆಟ್ ತೆಗೆದ್ರಿ. ಆಮೇಲೆ ತೆಗಿಯೋಕೆ ಆಗಲಿಲ್ಲ ಅವ್ರಿಗೆ, ಬುಮ್ರಾ ಅವ್ರಿಗೆ. ತಲೆನೇ ಹಾಪ್ ಆಗ್ಬಿಟ್ಟಿತ್ತು ಅವ್ರದ್ದು. ಹೊಡೆಸ್ಕೊಳ್ಳೋದು ಏನು ಮಾಡೋಕ್ಕಾಗಲಿಲ್ಲ ಅವರಿಗೆ. ನೋಡೋಣ ಮುಂದಿನ ಮ್ಯಾಚಿಗೆ ಬುಮ್ರಾ ಅವ್ರು ಸಖತ್ತಾಗಿ ಬಾಲಿಂಗ್ನು ಹಾಕ್ತಾರೆ. ಈ ಕಡೆ ಯಾರ್ಯಾರು ಚೇಂಜ್ ಮಾಡಂಗೆ ಕಾಣಿಸ್ತಾರೆ. ಪ್ಲೇಯರ್ಗಳು ಚೇಂಜ್ ಮಾಡ್ಬೋದು ಅದ್ರೊಳಗೆ. ಈಗ ಜೈಸ್ವಾಲ್ ಅವರು ಸೆಂಚುರಿ ಹೊಡೆದಾರೆ, ಅವ್ರಿಗೆ ಇಡ್ಬೋದು. ನೆಕ್ಸ್ಟ್ ಈ ಕಡೆ ಶಾರ್ದೂಲ್ ಠಾಕೂರ್ ಇಂಥ ಪ್ಲೇಯರ್ ಅದಲ್ರಿ, ಆಲ್ರೌಂಡರ್ಗೆ ಹಾಕೊಳ್ಳಂಗೆ ಕಾಣ್ತಾರೆ ಅದ್ರೊಳಗೆ. ಇನ್ನೊಂದಿಷ್ಟು ಇನ್ನೊಂದಿಬ್ಬರು ಯಾರು ಚಲೋ ಆಡ್ಯಾರ ಅವ್ರಿಗೆ ಹಾಕೋತಾರೆ, ಯಾರು ಚಲೋ ಆಡಿಲ್ಲ ಅವ್ರಿಗೆ ಹೊರಗೆ ಇಡ್ತಾರೆ. ಚಲೋ ಆಡ್ಯಾರ ಕರೆ ಎಲ್ಲರೂ. ಮ್ಯಾಚ್ ಹತ್ರ ಸೋತಾರ, ಏನು ಹೇಳಕ್ಕೆ ಬರೋಂಗಿಲ್ಲ. ಟೆಸ್ಟ್ ಮ್ಯಾಚ್ ಇದೇ ರೀತಿ ಆಡ್ಕೋತ ಹೋದ್ರಪ್ಪ ಅಂತಂದ್ರೆ ಮ್ಯಾಚ್ ಗೆಲ್ಲೋದು ಭಾಳ ಕಠಿಣ ಅದ ಇಂಗ್ಲೆಂಡ್ ಕೂಡ. ಆದರೆ 5 ಸೆಂಚುರಿ ಬಂದು ಗೆಲ್ಲೋದಕ್ಕೆ ಆಗಲಿಲ್ಲ. ಕ್ಯಾಚ್ ಡ್ರಾಪ್ ಎಲ್ಲ ಡ್ರಾಪ್ ಮಾಡಿಬಿಟ್ಟಾರೆ ಎಲ್ಲರೂ. ಜೈಸ್ವಾಲ್ ಮ್ಯಾಗ ಬರಾಕತ್ತೈತಿ ಈಗ ಅದು. ಅವನ ಮ್ಯಾಗ ಕಂಡಾಪಟ್ಟಿ ಕ್ಯಾಚ್ ಬಿಟ್ಟಾನ. ಮಂದಿ ಅವನ ಮ್ಯಾಗ ಬೈಯೋದು ಅದು ಮಾಡಕತ್ತಾರ. ಅದಕ್ಕೇನು ಏನಾಗಂಗಿಲ್ಲ ಬಿಡ್ರಿ. ಬಿಟ್ಟಿದ್ದಕ್ಕೆ ಅವ್ನ ನಸೀಬ್ರಿ. ಅವನು ಕೈಯಾಗ ಬಂದ್ರೆ ಹಿಡಿತಾನವ. ಕೈಯಾನವ ಬಿಟ್ಟಾನ ಬಿಡ್ರಿ. ಏನು ಹೇಳಕ್ಕೆ ಬರೋಂಗಿಲ್ಲ ಮ್ಯಾಚ್. ಆದ್ರೆ ಸೋತದೀಗ, ಏನು ಮಾಡಕ್ಕೆ ಬರೋಂಗಿಲ್ಲ ಈಗ. ಮುಂದಿನ 2ನೇ ಟೆಸ್ಟ್ ಮ್ಯಾಚಿಗೆ ನೋಡ್ಕೊಂಡು ಆಡ್ಬೇಕಾಗುತ್ತೆ. ಅವರು ಒಂದು ಗೆದ್ದಾರೀಗ. ಇನ್ನೊಂದು 5 ಟೆಸ್ಟ್ ಮ್ಯಾಚ್ ಒಳಗೆ ಈಗ ಒಂದು ಇಂಗ್ಲೆಂಡ್ದವ್ರು ಗೆದ್ದಾರ. ಇನ್ನು 4ರಾಗ 3 ಗೆಲ್ಬೇಕು ಇಂಡಿಯಾದವರು. ಗೆದ್ರೆ ವಿನ್. ಏನಾದರೂ ಸೋತ್ರಪ್ಪ ಅಂತಂದ್ರೆ ಮನೆಗೆ ನಡಿ ಅಂತಾರೆ ನೋಡ್ರಿ. ಏನು ಮಾಡೋಕೆ ಆಗಂಗಿಲ್ಲ. ಬಾಲಿಂಗ್ ಸಖತ್ತಾಗಿ ಆಡಬೇಕು. ಹಂಗಂದ್ರೆ ಗೆಲ್ಲೋ ಚಾನ್ಸ್ನಾಗ ಇರ್ತದೆ ಟೀಮ್ ಇಂಡಿಯಾ. ನೋಡೋಣ ಏನೇನಾಗುತ್ತೆ. ನಮ್ಮ ರಿಷಬ್ ಪಂತ್ ಅವ್ರು ಸಖತ್ತಾಗಿ ಬ್ಯಾಟಿಂಗ್ ಆಡಿದರು, ಏನು ಹೇಳಂಗೇ ಇಲ್ಲ. ಅದು ಫಾರ್ಮ್ನಾಗ ಇಲ್ಲಪ್ಪ, IPLನಾಗ ಫಾರ್ಮ್ನಾಗ ಇದ್ದಿದ್ದಿಲ್ಲ ರಿಷಬ್ ಪಂತ್. ಅದೇನು ಆಡ್ತದೆ ಬಿಡು ಅಂತಂದಿದ್ರು ಮಂದಿ. ಆದರೂ ಬ್ಯಾಟಿಂಗ್ನಾಗಂತೂ ಟೆಸ್ಟ್ನಾಗ 2ಕ್ಕೆ 100 ಅನ್ನು ಬಾರಿಸಿದ್ರು ಅವರು. ಒಂದು ಮ್ಯಾಚ್ 137 ರನ್ ಹೊಡೆದ್ರು. ಒಂದು ಮ್ಯಾಚ್ 114 ಏನು ಹೊಡೆದಾರ್ರಿ. ಆದರೆ ಮ್ಯಾಚ್ ಅಂತೂ ಭಾಳ ಸಖತ್ತಾಗಿ ಮ್ಯಾಚ್ ಇತ್ತು. ಅವನು ರಿಷಬ್ ಪಂತ್ ಪಲ್ಟಿ ಹೊಡೆದ್ರಿ. ಲಗಾಟ್ ಹೊಡೆದು ಏನರ ಆಗಲಿ. ಇನ್ನು ಟೆಸ್ಟ್ ಮ್ಯಾಚ್ ಇನ್ನು 4 ಅದಾವು. ಏನರ ಮಾಡ್ಕೊಂಡು ಕೂತಪ್ಪ ಅಂದ್ರೆ ಏನು ಹೇಳಕ್ಕೆ ಬರೋಂಗಿಲ್ಲ. ಆದಮೇಲೆ ಈಗ ಸೆಂಚುರಿ ಹೊಡೆದ್ಮೇಲೆ ಲಗಾಟ್ ಹೊಡೆದು ಏನು ಕ್ರೇಜ್, ಏನು ಸುದ್ದಿ. ಅದು ಇಂಗ್ಲೆಂಡ್ನಾಗ ಐತ್ರಿ ಅದು ಮ್ಯಾಚ್. ಏನು ಹೇಳಕ್ಕೆ ಬರೋಂಗಿಲ್ಲ. ಇಂಗ್ಲೆಂಡ್ದವ್ರು ಗೆದ್ದಾರಿ ಆಲ್ರೆಡಿ ಒಂದು ಮ್ಯಾಚ್. ನೋಡೋಣ ನಮ್ಮ ಇಂಡಿಯಾದವ್ರು ಮುಂದಿನ ಮ್ಯಾಚಿಗೆ ಕಂಬ್ಯಾಕನ್ನು ಮಾಡ್ತಾರಂತ. ನೋಡೋಣ, ಕಂಬ್ಯಾಕನ್ನು ಮಾಡ್ತಾರೆ.